ಒಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಒಟ್ಟಾಗಿ ವಾಸಿಸುತ್ತಿದ್ದವು. ಆ ಅರಣ್ಯದಲ್ಲಿ ಒಂದು ಚತುರ ನರಿ ಮತ್ತು ಒಂದು ನಿರಪರಾಧ ಕಾಗೆ ಇದ್ದವು. ಕಾಗೆ ಸದಾ ತನ್ನ ಆಹಾರವನ್ನು ಹುಡುಕಿಕೊಂಡು ಮರಗಳ ಮೇಲೆ ಕುಳಿತುಕೊಂಡು ತಿನ್ನುತ್ತಿತ್ತು. ಆದರೆ ನರಿ ಬಹಳ ಕುತಂತ್ರಿಯಾಗಿದ್ದು ಇತರ ಪ್ರಾಣಿಗಳನ್ನು ಮೋಸಗೊಳಿಸಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಒಂದು ದಿನ ಕಾಗೆಗೆ ಒಂದು ರುಚಿಯಾದ ಮಾಂಸದ ತುಂಡು ಸಿಕ್ಕಿತು. ಅದು ತುಂಬ ಸಂತೋಷದಿಂದ ಒಂದು ಎತ್ತರದ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡು ಅದನ್ನು ತಿನ್ನಲು ಸಿದ್ಧವಾಯಿತು. ಅದನ್ನು ಕಂಡ ನರಿ, ಇದು ನನಗೆ ಸಿಗಬೇಕು ಎಂದು ಯೋಚಿಸಿತು. ತಕ್ಷಣವೇ ಒಂದು ಯುಕ್ತಿ ಕಂಡುಹಿಡಿದು ಮರದ ಕೆಳಗೆ ಹೋಗಿ ಕಾಗೆಯನ್ನು ಹೊಗಳಲು ಪ್ರಾರಂಭಿಸಿತು. ಅಯ್ಯೋ ಕಾಗೆ ಸರ್, ನಿಮ್ಮ ಕಪ್ಪು ರೋಮಗಳು ಎಷ್ಟು ಮಿನುಗುತ್ತಿವೆ, ನಿಮ್ಮ ಧ್ವನಿ ಇನ್ನೂ ಸುಂದರವಾಗಿರಬೇಕು, ನೀವು ಹಾಡಿದರೆ ನಾನು ಕೇಳಲು ತುಂಬಾ ಇಷ್ಟಪಡುತ್ತೇನೆ ಎಂದು ನರಿ ಮಧುರವಾಗಿ ಹೇಳಿತು. ಕಾಗೆಗೆ ಆ ಮಾತುಗಳು ಬಹಳ ಸಂತೋಷ ತಂದವು. ನನ್ನ ಧ್ವನಿ ಎಷ್ಟು ಚೆನ್ನಾಗಿದೆ ಎಂದು ಇದುವರೆಗೂ ಯಾರೂ ಹೇಳಿರಲಿಲ್ಲ ಎಂದುಕೊಂಡಿತು. ತನ್ನ ಹಾಡನ್ನು ತೋರಿಸಲು ಕಾಗೆ ತನ್ನ ಬಾಯನ್ನು ತೆರೆಯಿತು. ಆದರೆ ಬಾಯಲ್ಲಿ ಹಿಡಿದಿದ್ದ ಮಾಂಸದ ತುಂಡು ಕೆಳಗೆ ಬಿದ್ದಿತು. ಅದೇ ಸಮಯದಲ್ಲಿ ನರಿ ಅದನ್ನು ಎತ್ತಿಕೊಂಡು ಓಡಿತು. ಕಾಗೆ ತನ್ನ ತಪ್ಪನ್ನು ಅರಿತು ತುಂಬ ದುಃಖಪಟ್ಟಿತು. ನಾನು ಹೊಗಳಿಕೆಗೆ ಮಾರು ಹೋಗದೇ ಇದ್ದರೆ ಈ ತಪ್ಪು ಆಗುತ್ತಿರಲಿಲ್ಲ ಎಂದುಕೊಂಡಿತು. ಈ ಘಟನೆಯ ನಂತರ ಕಾಗೆ ಒಂದು ಪಾಠ ಕಲಿತುಕೊಂಡಿತು. ಯಾರಾದರೂ ನಮ್ಮನ್ನು ಹೊಗಳಿದರೆ ಅದನ್ನು ನಂಬಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಾರದು. ಯೋಚನೆ ಮಾಡಿ ನಡೆದುಕೊಳ್ಳಬೇಕು. ನರಿ ತನ್ನ ಕುತಂತ್ರದಿಂದ ಮತ್ತೊಮ್ಮೆ ಯಶಸ್ವಿಯಾದರೂ ಇತರ ಪ್ರಾಣಿಗಳು ಈ ಘಟನೆಯಿಂದ ಎಚ್ಚರಗೊಂಡವು. ಆ ಅರಣ್ಯದಲ್ಲಿ ಈ ಕಥೆ ಎಲ್ಲೆಡೆ ಹರಡಿತು. ಇತರ ಪ್ರಾಣಿಗಳು ಕೂಡ ಅತಿಯಾಗಿ ಹೊಗಳುವವರ ಮೇಲೆ ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿತವು. ಕಾಗೆ ನಂತರ ಹೆಚ್ಚು ಜಾಗರೂಕತೆಯಿಂದ ವರ್ತಿಸತೊಡಗಿತು ಮತ್ತು ಮತ್ತೆ ಯಾರ ಮಾತಿಗೂ ಸುಲಭವಾಗಿ ಬಲಿಯಾಗಲಿಲ್ಲ. ಈ ಕಥೆಯ ನೀತಿ ಏನೆಂದರೆ, ಹೊಗಳಿಕೆಗೆ ಮಾರು ಹೋಗಬಾರದು, ಯುಕ್ತಿಯಿಂದ ಯೋಚಿಸಿ ನಡೆದುಕೊಳ್ಳಬೇಕು.